ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 1 ಎಕರೆ 40 ಸೆಂಟು, 1 ಎಕರೆ 20 ಗುಂಟೆ, 1-2 ಗುಂಟೆ ಕಮ್ಮಿ, 1 ಎಕರೆ 18 ಗುಂಟೆ ಲೆಕ್ಕದಲ್ಲಿ. ಆದರೆ ತಾರ್ ರೋಡ್ಗೆ ಇರುವಂಥ ಜಾಗ, ವಿಲೇಜ್ ನಿಯರೇ, ಹನೂರಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಜಮೀನಂತೂ ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸು, 70 ತೆಂಗಿನ ಮರ ಐತೆ, ನಲ್ಲಿ ಕಾಡಿನಲ್ಲಿಗೆ ಮರ ಐತೆ, ಮಾವು ಐತೆ, ಸುಮಾರು ಫ್ರೂಟ್ಸ್ ಗಿಡಗಳೆಲ್ಲ ಇದೆ. ಸುತ್ತ ಸೋಲಾರ್ ಫೆನ್ಸ್ ಆಗಿದೆ, CCTV ಇದೆ, ಒಂದು ಬೋರ್ವೆಲ್ ಇದೆ, ಮನೆ ಇದೆ. ಬೆಂಗಳೂರಿಂದ ಇಲ್ಲಿಗೆ ಜಮೀನಿಗೆ 140 ಕಿಲೋಮೀಟ್ರು, ಮೈಸೂರಿಂದ 75 ಕಿಲೋಮೀಟ್ರು, ಟೌನ್ ಲಿಮಿಟ್ಸಿಂದ 3 ಕಿಲೋಮೀಟ್ರ್ ಆಗುತ್ತೆ. ಡಾಂಬರ್ ರಸ್ತೆಗೆ 150 ಅಡಿ ಇದೆ ಹೆಚ್ಚು ಕಡಿಮೆ. ಜಾಗ ಅಂತೂ ಬ್ಯೂಟಿಫುಲ್ ಆಗಿದೆ. ಎಳ್ನೀರು ಇವಾಗ ನೋಡಿ ಕುಯ್ತಾ ಇದ್ದಾರೆ, ದರ್ದ ಕೊಯ್ಸಿದ್ರು ಎಳ್ನೀರು ಬಿಡುತ್ತೆ. ಫಾರ್ಮ್ ಹೌಸು ತುಂಬ ಚೆನ್ನಾಗಿದೆ. 1 ಎಕರೆ 20 ಗುಂಟೆ, ವಿಲೇಜ್ ನಿಯರೇ. ನಾಳೆ ದಿನ ಸೈಟ್ಗಳು ಮಾಡ್ಬೋದು. ಫಾರ್ಮ್ ಹೌಸ್ ಮಾಡಿದ್ದಾರೆ ನೋಡಿ, ಅದೇ ಊರು, 500 ಮೀಟ್ರ್ ಇಲ್ಲ, ದೊಡ್ಡ ವಿಲೇಜು. ಮನೆಗಳು ಕಾಣುತ್ತಲ್ಲ, ಅದೇನೆ. ಫ್ರೂಟ್ಸ್ ಗಿಡ ಎಲ್ಲ ಇದೆ ನೋಡಿ, ಎಳ್ನೀರು, ಸೀತಾಫಲ ಗಿಡ, ನೇರಳೆ ಗಿಡ, ಮಾವು, ಎಳ್ನೀರು ನೋಡಿ ಇದೇ ಥರ ಇದೆ. ರೋಡ್ ಒಂದು 150 ಅಡಿ ಸಿಗುತ್ತೆ ಫ್ರಂಟು. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳೇ, ತುಂಬ ಜಿನಿಯನಾಗಿದೆ ಜಾಗ. ಟೌನ್ ಲಿಮಿಟ್ಸಲ್ಲಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾರೆ. 1,05,00,000 ಹೇಳ್ತಾಯಿದ್ದಾರೆ. ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಇಲ್ಲ. ಡಾಂಬರ್ ರೋಡ್ಗೆ ಜಾಗ ಅಂತೂ ಬ್ಯೂಟಿಫುಲ್ ಆಗಿದೆ. ಒಂದು ಮನೆ ಇದೆ, ಊರು ಕರೆಂಟು ಇದೆ, ಪಂಪ್ ಸೆಟ್ ಕರೆಂಟ್ ಇದೆ, ಅಕ್ಕಪಕ್ಕ ತೋಟದ ಮನೆ ಎಲ್ಲ ತುಂಬ ಚೆನ್ನಾಗಿದೆ. ವ್ಯೂ ಫಾರ್ಮ್ ಒಂದು ಮಾಡ್ಕೊರೋರಿಗೆ ಫಾರ್ಮ್ಗೆ ತುಂಬ ಚೆನ್ನಾಗಿದೆ. ಜಾಸ್ತಿನೂ ಇಲ್ಲ, ಎಲ್ಲ ಬೆಳೆದು ಬರ್ತದೆ. ಹಲಸಿನ ಮರ ಇದೆ, ಮಾವಿನ ಮರ ಇದೆ ನೋಡಿ, ಮುಂದಗಡೆ ಸಪೋಟ ಇದೆ, ಎಲ್ಲ ಫ್ರೂಟ್ಸ್ ಗಿಡ ಇದೆ. ಮಣ್ಣು ಅಂತ ಪ್ಯೂರ್ಲಿ ರೆಡ್ ಮಣ್ಣು, ಜನರಲ್ ಪ್ರಾಪರ್ಟಿ, ಲೀಗಲ್ ಡಾಕ್ಯುಮೆಂಟ್ ಇದೆ. ಅಕ್ಕಪಕ್ಕ ತೋಟ, ಊರುಗಳು 2 ವಿಲೇಜ್ ಬರ್ತವೆ ನೋಡಿ. ಮಣ್ಣಂತೂ ಇದೇ ಥರ ಬ್ಯೂಟಿಫುಲ್ ಆಗಿದೆ. ಮಣ್ಣಂತೂ ಕೆಂಪು ಪ್ಯೂರ್ ರೆಡ್ ಮಣ್ಣು. ಫುಲ್ ಫೆನ್ಸ್, ಸೋಲಾರ್ ಫೆನ್ಸ್ ಹಾಕಿದ್ದಾರೆ. ಇಲ್ಲಿ ತನಕ ಬರುತ್ತೆ ಸರ್ವೆ. ಅದು ಬಸ್ತೆಲ್ಲ ಆಗಿದೆ, ಏನೂ ಮಾಡೋಂಗಿಲ್ಲ. ಇವರು 1,05,00,000 ಫೈನಲ್ ಕೊಡಿಸಿ ಅಂತಾರೆ. ಕೂತ್ಕೊಂಡ್ರೆ 1-2 ಹೆಚ್ಚು ಕಮ್ಮಿ ಮಾತಾಡ್ಬೋದು. 1 or 2 1 ಸಿಟ್ಟಿಂಗ್ ಇರುತ್ತೆ. ಜನರಲ್ ಪ್ರಾಪರ್ಟಿ.